ಲಾಸಾ, ಕೀರ್ತಿಪುರ, ವೈಷ್ಣೋದೇವಿ, ಹೇಮಕುಂಡ, ನೇಪಾಳದ ಪಶುಪತಿನಾಥ, ಮತ್ಸ್ಯೇಂದ್ರನಾಥ, ಮುಕ್ತಿನಾಥ, ಬೋಧನಾಥ, ಸ್ವಯಂಭೂನಾಥ ಇವೆಲ್ಲವೂ ಹಿಮಾಲಯದಲ್ಲಿರತಕ್ಕಂಥ ಪ್ರಾಚೀನ ತೀರ್ಥಕ್ಷೇತ್ರಗಳು. ಇದೇ ಪರ್ವತದ ತಪ್ಪಲಿನಲ್ಲೇ ಪಶುಪತಿನಾಥ ಪಾರ್ವತಿಯ ಸಮ್ಮುಖದಲ್ಲಿ ಪಾರ್ಥನೆಗೆ ಪಾಶುಪತವನ್ನು ಕರುಣಿಸಿ ಮನುಕುಲವನ್ನು ಅನುಗ್ರಹಿಸಿದ್ದಾನೆ. ಹವಾಮಾನ ದೃಷ್ಟಿಯಿಂದ ನಮಗೆ ಹಿಮಾಲಯ ಮಾಡಿರತಕ್ಕಂಥ ಉಪಕಾರ ಅಷ್ಟಿಷ್ಟಲ್ಲ. ಕೆಲವೇ ವರ್ಷಗಳ ಹಿಂದೆ ರಷ್ಯಾದಲ್ಲಿ ಸಂಭವಿಸಿದ ಅಣುವಿದ್ಯುತ್ ಸ್ಥಾವರದಲ್ಲಿನ ಅಗ್ನಿ ದುರಂತದಿಂದಾಗಿ ಹೊರಟ ಅಣು ವಿಕಿರಣಗಳಿಂದ ಭಾರತವನ್ನು ಕಾಪಾಡಿದ್ದು ಇದೇ ಹಿಮಾಲಯ. ಹಿಮಾಲಯ ಇಲ್ದಿದ್ರೆ ಆಗ ಭಾರತದ ವಾಯು ವಿಷಮಯವಾಗ್ತಿತ್ತು. ಹಾಗೆಯೇ ದಕ್ಷಿಣ ಸಮುದ್ರದಿಂದ ಬರತಕ್ಕಂಥ ಮಳೆಯನ್ನ ತಡೆದು ವಿಪುಲ ಜಲವೃಷ್ಟಿಯಾಗುವಂತೆ ಮಾಡತಕ್ಕಂಥದ್ದು ಹಿಮಾಲಯ. ಹಿಮಾಲಯದಿಂದ ಹರಿದು ಬರತಕ್ಕಂಥ ನದಿಗಳಿಂದಾಗಿ ಭಾರತ ಸುಜಲಾಂ ಸುಫಲಾಂ ಆಗಿದೆ. ಒಟ್ನಲ್ಲಿ ನಮ್ಮ ಬದುಕು ಹಿಮಾಲಯವನ್ನು ಅವಲಂಬಿಸಿದೆ ಅನ್ನತಕ್ಕಂಥದ್ದು ಅತಿಶಯೋಕ್ತಿಯ ಮಾತಲ್ಲ. ಹೀಗಾಗಿ ಹಿಮಾಲಯ ಅಂದ ತಕ್ಷಣ ಈ ನಾಡಿನ ಪ್ರತಿ ಮಗುವಿನ ಹೃದಯದ ವೀಣಾ ತಂತಿಯನ್ನು ಸ್ಪರ್ಶ ಮಾಡಿದ ಹಾಗಾಗತ್ತೆ. ಹಾಗೆ ನೋಡಿದರೆ ನಮ್ಮ ನಾಡಿನ ಪ್ರತಿಯೊಂದು ಪರ್ವತಕ್ಕೆ ಇದೇ ರೀತಿ ಇತಿಹಾಸ ಇದೆ. ನಮ್ಮ ಪರ್ವತಗಳ ಪೈಕಿ ಸಹ್ಯಾದ್ರಿ ಒಂದನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಕರ್ನಾಟಕಕ್ಕೆ ಸಹ್ಯಾದ್ರಿಯ ಕೊಡುಗೆ ಅಪಾರ. ನಮ್ಮ ರಾಷ್ಟ್ರದ ಪಶ್ಚಿಮದಲ್ಲೇ ದಕ್ಷಿಣೋತ್ತರವಾಗಿ ಸಾಗರ ದಡದಲ್ಲಿ ನಿಂತ ಭವ್ಯ ಗಿರಿಗಹ್ವರ ಪ್ರದೇಶವೇ ಸಹ್ಯಾದ್ರಿ. ಕೊಂಕಣ ಸೀಮೆಯ ರತ್ನಾಗಿರಿಯಿಂದ ಮೌನ ತಪಸ್ವಿನಿ ಕನ್ಯಾಕುಮಾರಿ ಪೀಠದ ತನಕ ತಲೆ ಎತ್ತಿ ನಿಂತ ಧೀಮಂತ ಗಿರಿಕೂಟ ಇದು. ಸಪ್ತ ಕುಲಪರ್ವತಗಳಲ್ಲಿ ಒಂದಾದ ಇದನ್ನ ಪ್ರತಿನಿತ್ಯ ಮುಂಜಾನೆ ನಾವು ಸ್ಮರಣೆ ಮಾಡ್ತೀವಿ. ಹಿಮಾಲಯದ ನಂತರ ಸಹ್ಯಾದ್ರಿನೇ ಎಲ್ಲಕ್ಕಿಂತ ದೊಡ್ಡ ಪರ್ವತ. ತಾಪಿ ನದಿಯ ತೀರದಿಂದ ಕುಮಾರಿ ಪೀಠದ ತನಕ ಹಬ್ಬಿರತಕ್ಕಂಥ ಸಹ್ಯಾದ್ರಿಯ ಈ ಮಾಲಿಕೆಯನ್ನ 3 ಭಾಗಗಳಲ್ಲಿ ಗುರುತಿಸಬಹುದು. ತಾಪಿಯಿಂದ ದಕ್ಷಿಣಕ್ಕೆ ಇರತಕ್ಕಂಥ 800 ಮೈಲು ಉದ್ದದ ಭಾಗವೇ ಪ್ರಧಾನ ಸಹ್ಯಾದ್ರಿ. ನಂತರ ಸುಮಾರು 16 ಮೈಲು ಉದ್ದಗಲದ ಪಾಲ್ಘಾಟ್ ಕಣಿವೆ. ನಂತರ ಕುಮಾರಿ ಕ್ಷೇತ್ರದವರೆಗಿನ 200 ಮೈಲು ಉದ್ದದ ಶ್ರೇಣಿಯನ್ನ ಮಲಯ ಅಂತ ಕರೀತಾರೆ. ಸಹ್ಯಾದ್ರಿ ಶಿಖರಗಳ ಸರಾಸರಿ ಎತ್ತರ ಸುಮಾರು 4000 ಅಡಿಗಳು. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕಳಸುಬಾಯಿ ಅನ್ನುವ ಒಂದು ಶಿಖರ 5427 ಅಡಿಗಳಷ್ಟು ಎತ್ತರ ಇದೆ. ಕರ್ನಾಟಕದಲ್ಲಿ ಸಹ್ಯಾದ್ರಿ ಶಿಖರಗಳು 6 ರಿಂದ 8000 ಅಡಿಗಳಷ್ಟು ಎತ್ತರ ಇದ್ದಾವೆ. ನೀಲಗಿರಿ ನಡುವಿನ ದೊಡ್ಡ ಬೆಟ್ಟ 8125 ಅಡಿ ಎತ್ತರ ಇದೆ. ಸಹ್ಯಾದ್ರಿಯಲ್ಲಿನ ಬ್ರಹ್ಮಗಿರಿಯ ತ್ರ್ಯಂಬಕ ಕ್ಷೇತ್ರದಲ್ಲಿ ಗೌತಮ ಋಷಿಯ ತಪಸ್ಸಿನಿಂದಾಗಿ ಗೋದಾವರಿ ಜನಿಸಿದ್ದಾಳೆ. ಕೃಷ್ಣ ಭೀಮೆಯರು ಸಹ್ಯಾದ್ರಿಯ ಸಲಿಲೆಗಳೇ. ಇವುಗಳೊಂದಿಗೆ ವೈನಗಂಗಾ, ತಾಪಿ, ಪ್ರವರ, ಮುಳ, ನೀರ, ವೇಣ, ಕೊಯ್ನಾ ಎಷ್ಟು ನದಿಗಳು! ತುಂಗಾ, ಭದ್ರಾ, ವರದಾ, ಕಾವೇರಿ, ಘಟಪ್ರಭಾ, ಮಲಪ್ರಭಾ, ಕಾಳಿ, ಗಂಗಾವಳಿ, ವಾಶಿಷ್ಠಿ, ವೇದಾವತಿ, ಮಾಂಡವಿ, ಹೇಮ, ಕಪಿಲ, ನೇತ್ರ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ಸುವರ್ಣಮುಖಿ, ಅರ್ಕಾವತಿ ಇತ್ಯಾದಿ ಇತ್ಯಾದಿ ಅಸಂಖ್ಯ ಪ್ರವಾಹಗಳು ಸಹ್ಯಾದ್ರಿಯ ಬಸರಿನಿಂದ ಹೊರಬಂದಿವೆ. ಈ ಎಲ್ಲ ನದಿಗಳ ತಂದೆಯಂತಿರುವ ಸಹ್ಯಾದ್ರಿ ದಕ್ಷಿಣ ಭಾರತೀಯರ ಜೀವನಾಧಾರ. ಅಸಂಖ್ಯ ಔಷಧಿ ವನಸ್ಪತಿಗಳು, ಗಹನಾರಣ್ಯಗಳನ್ನು ಒಳಗೊಂಡಿರತಕ್ಕಂಥ ಈ ಪರ್ವತ ನಮ್ಮ ಭಾಗ್ಯವೇ ಸರಿ. ಹಿಮಾಲಯದಂತೆ ಸಹ್ಯಾದ್ರಿನೂ ದೇವಭೂಮಿಯೇ ಆಗಿದೆ. ಜ್ಯೋತಿರ್ಲಿಂಗಗಳು ಸಹ್ಯಾದ್ರಿಯ ವೈಶಿಷ್ಟ್ಯ. ನಮ್ಮ ದೇಶದಲ್ಲಿರತಕ್ಕಂಥ 12 ಜ್ಯೋತಿರ್ಲಿಂಗಗಳ ಪೈಕಿ 6 ಸಹ್ಯಾದ್ರಿಯ ಮೇಲೆ ಅಥವಾ ತಪ್ಪಲಲ್ಲೇ ಇದ್ದಾವೆ. ಇದರ ಗರ್ಭದಲ್ಲಿ ಪಂಚವಟಿ ಇದೆ. ಅದೇ ಇವತ್ತಿನ ನಾಸಿಕ್. ಶ್ರೀರಾಮ, ಸೀತಾ, ಲಕ್ಷ್ಮಣರು 14 ವರ್ಷ ವನವಾಸದ ಬಹುಪಾಲು ಸಮಯ ಕಳೆದಂತಹ ಜಾಗ. ಸಂಸ್ಕೃತದಲ್ಲೇ ಮೂಗನ ನಾಸಿಕ ಅಂತ ಕರೀತಾರೆ. ಶೂರ್ಪನಖಿಯ ಮೂಗನ ರಾಮನ ಸೂಚನೆಯ ಮೇರೆಗೆ ಲಕ್ಷ್ಮಣ ಕತ್ತರಿಸಿದ ಜಾಗ ಇದು. ಈ ಘಟನೆಯಿಂದ ಸಂತಪ್ತರಾದಂತಹ ಖರದೂಷಣರು ರಾಮನ ಮೇಲೆರೆಗೆ ಬಂದು ಹತರಾದ ಜಾಗ ಇದು. ಮಾಯಾ ಜಿಂಕೆಯ ರೂಪದಲ್ಲಿ ಬಂದ ಮಾರೀಚ ರಾಮ ಬಾಣಕ್ಕೆ ತುತ್ತಾಗಿ ಮುಕ್ತಿ ಪಡೆದ ತಾಣ. ಆ ರಾವಣ ಲೋಕಮಾತೆ ಸೀತೆಯನ್ನ ಅಪಹರಿಸಿ ರಾಮಾಯಣಕ್ಕೆ ಹೊಸ ತಿರುವು ಕೊಟ್ಟ ಜಾಗ. ದಾಟಬಾರದ, ದಾಟಿದಲ್ಲಿ ಅಪಾಯ ಖಚಿತವಾದ ಲಕ್ಷ್ಮಣ ರೇಖೆ ಸೃಷ್ಟಿಯಾದಂತಹ ಜಾಗ ಇದು. ಮಾತೆ ಸೀತೆಯ ಮಾನ ಸಂರಕ್ಷಣೆಗಾಗಿ ಪಕ್ಷಿರಾಜ ಜಟಾಯು ತನ್ನ ಪ್ರಾಣ ಕೊಟ್ಟ ಜಾಗ. ಭೂಮಿಗಿಳಿದ ಭಗವಂತ ಶ್ರೀರಾಮ ತನ್ನ ಹೆಂಡತಿಯನ್ನ ಕಳಕೊಂಡು ಕಣ್ಣೀರ ಕಡಲನ್ನು ಹರಿಸಿದ ತಾಣ. ಇಲ್ಲೇ ಹತ್ತಿರದಲ್ಲೇ ಗೌತಮರ ತಪಸ್ಸಿನ ಫಲವಾಗಿ ಗೋದಾವರಿ ಜನಿಸಿದ್ದು ಮತ್ತು ಅಲ್ಲಿ ಶಿವ ತ್ರ್ಯಂಬಕೇಶ್ವರನಾಗಿ ನಿಂತಿದ್ದಾನೆ. ಕಟಿಯಲ್ಲಿ ಕರವಿಟ್ಟು ಇಟ್ಟಿಗೆ ಮೇಲೆ ಪಾಂಡುರಂಗ ನಿಂತ ಪಂಢರಾಪುರ ಚಂದ್ರಭಾಗಾ ತೀರದಲ್ಲಿದೆ. ಗೋದೆಯ ದಡದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ
ಪ್ರತಿಷ್ಠಾನಪುರ, ಇವತ್ತಿನ ಪೈಠಣ್ಣನ್ನು ನೋಡಬಹುದು. ಇದು ಶಕಕರ್ತ ಶಾಲಿವಾಹನನ ರಾಜಧಾನಿ. 8 ಶತಮಾನಗಳ ಕಾಲ ಭಾರತದ ಸಾಗರೋತ್ತರ ಸಾಂಸ್ಕೃತಿಕ ಸಾಮ್ರಾಜ್ಯಕ್ಕೆ ಕೇಂದ್ರವಾಗಿ ಮೆರೆತದೋ ಸಮರ್ಥ ರಾಮದಾಸರ ತಪೋಭೂಮಿ ಸಜ್ಜನಗಡ, ಮಹಾಲಕ್ಷ್ಮಿಯ ಕೊಲ್ಹಾಪುರ, ಶಿರಡಿ, ಅಷ್ಟವಿನಾಯಕ ಕ್ಷೇತ್ರಗಳು, ಅಜಂತಾ ಮತ್ತು ಎಲ್ಲೋರದ ವೈಭವ, ಹೀಗೆ ಅಸಂಖ್ಯ ತೀರ್ಥಕ್ಷೇತ್ರಗಳು ಸಹ್ಯಾದ್ರಿ ಗರ್ಭದಲ್ಲಿದ್ದಾವೆ. ಸಹ್ಯಾದ್ರಿಯ ಗರ್ಭದ ಬಸವನ ಬಾಗೇವಾಡಿಯಲ್ಲೇ 8 ಶತಮಾನಗಳ ಹಿಂದೆ ಅಣ್ಣ ಬಸವಣ್ಣನ ಅವತಾರವಾಯಿತು. ಲಿಂಗ ಮಧ್ಯೆ ಜಗತ್ಸರ್ವಂ ಸತ್ಯಂ ಶಿವಂ ಸುಂದರಂ ಕಾಯಕವೇ ಕೈಲಾಸ, ಎನಗಿಂತ ಕಿರಿಯರಿಲ್ಲ ಶರಣರಿಗಿಂತ ಹಿರಿಯರಿಲ್ಲ ಇತ್ಯಾದಿ ಸಂದೇಶಗಳೊಂದಿಗೆ ಸಮಾಜವನ್ನೆಬ್ಬಿಸಿದ ಜಗಜ್ಯೋತಿ ಬಸವೇಶ್ವರರ ಪಾದಸ್ಪರ್ಶದಿಂದ ಪುನೀತವಾದ ಪರ್ವತ ಇದು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಸಮಾಜಾಭಿಮುಖವಾದ ಆಧ್ಯಾತ್ಮಿಕ ಚಿಂತನೆಗಳು ನಡೀತಾ ಇದ್ವು. ಅದರಲ್ಲಿ ಪಾಲ್ಗೊಳ್ಳಲು ಬರ್ತಾ ಇದ್ದ ನೂರಾರು ಶರಣ ಶರಣೆಯರ ಓಡಾಟದಿಂದ ಪಾವನಗೊಂಡ ಪರ್ವತ ರಾಜ ಸಹ್ಯಾದ್ರಿ. ಇನ್ನು ಕೆಲವು ಕ್ಷಣ 2.5 ಶತಮಾನಗಳ ಕಾಲ ಜಗತ್ತಿನ ಕಣ್ಣು ಕೊರೈಸಿದ ಸ್ವರ್ಣ ಸಾಮ್ರಾಜ್ಯ ವಿಜಯನಗರದ ರಾಜಧಾನಿ ಹಂಪೆಯ ಬಳಿ ಸಾಗೋಣ. ಸಹ್ಯಾದ್ರಿಯ ಗರ್ಭದಲ್ಲಿ ಹೊಸಪೇಟೆಯ ಬಳಿ ಈ ಪೌರಾಣಿಕ ಐತಿಹಾಸಿಕ ಪುಣ್ಯಕ್ಷೇತ್ರ ಇದೆ. ವಿಜಯನಗರದ ದೊರೆಗಳ ಕುಲಸ್ವಾಮಿಯಾದ ಪಂಪಾಪತಿ ಅಥವಾ ವಿರೂಪಾಕ್ಷನ ಕ್ಷೇತ್ರವಿದು. ಕ್ರಿಸ್ತಶಕ 1565ರಲ್ಲಿ ವಿಜಯನಗರದ ಪತನವಾದಾಗ ಶತ್ರುಗಳು ನಡೆಸಿದ ಮನುಕುಲವನ್ನು ನಾಚಿಸುವ ಪೈಶಾಚಿಕ ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳಿಂದ ಪ್ರಾಚೀನ ವಿರೂಪಾಕ್ಷ ಮಂದಿರ ಅದೃಷ್ಟವಶಾತ್ ಪಾರಾಯಿತು. ಪುಣ್ಯ ಸಲಿಲೆ ತುಂಗಭದ್ರೆ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಹರಿತಾ ಇದ್ದಾಳೆ. ರಾಮಾಯಣದ ಸುವರ್ಣ ಸಂಪುಟಕ್ಕೆ ದಿವ್ಯ ಮೆರುಗಿತ್ತ ತಾಣ ಹಂಪೆ. ಮತಂಗ ಮುನಿಯ ಆಶ್ರಮ ಇದ್ದದ್ದು ಇಲ್ಲಿನ ಪಂಪಾ ಸರೋವರದ ಸಮೀಪದಲ್ಲೇ. ಮಹಾಪರಾಕ್ರಮಿ ರಾಕ್ಷಸೇಂದ್ರ ರಾವಣನನ್ನು ನಡುಗಿಸಿದ ವಾನರೇಂದ್ರ ವಾಲಿಯ ರಾಜಧಾನಿ ಕಿಷ್ಕಿಂದ ಇಲ್ಲೇ ಸನಿಹದಲ್ಲಿ ಇರತಕ್ಕಂಥದ್ದು. ಶ್ರೀರಾಮ ಬಂಟನೆಂದು ಪ್ರಸಿದ್ಧನಾದ ರಾಮಾಯಣದ ಅನರ್ಘ್ಯರತ್ನ ಜಿತೇಂದ್ರಿಯನಾದ ಹನುಮನ ಕರ್ಮಭೂಮಿ ಇದು. ವಾಲಿಯಿಂದ ತಿರಸ್ಕರಿಸಲ್ಪಟ್ಟು ತನ್ನ ಹೆಂಡತಿಯನ್ನು ಕಳೆದುಕೊಂಡು ಸುಗ್ರೀವನು ದುಃಖದಲ್ಲಿದ್ದ ಈ ಪ್ರದೇಶ ಇಂದಿನ ಋಷ್ಯಮುಖ. ಶ್ರೀರಾಮ ಸೀತೆಯ ಶೋಧದಲ್ಲಿ ದಕ್ಷಿಣಕ್ಕೆ ಬರ್ತಿದ್ದಾಗ ಇಲ್ಲಿನ ಪಂಪಾ ಸರೋವರದ ಸಮೀಪದಲ್ಲೇ ಅವನಿಗೆ ಆಂಜನೇಯನ ಭೇಟಿಯಾಯಿತು. ಆ ಕ್ಷಣವೇ ಹನುಮ ಪುರುಷೋತ್ತಮನ ದಾಸನಾದ. ಬಳಿಕ ಹನುಮನೇ ಅಗ್ನಿಸಾಕ್ಷಿಯಾಗಿ ರಾಮ ಸುಗ್ರೀವರ ಮೈತ್ರಿಯನ್ನು ಏರ್ಪಡಿಸಿದ. ಶ್ರೀರಾಮನ ನಾಮಾಮೃತವನ್ನು ಸವಿಯುತ್ತಾ ಅವನ ಕಲ್ಯಾಣ ಗುಣಗಳನ್ನು ಸ್ಮರಿಸ್ತಾ ಅವನಿಗಾಗಿ ಕಾದಿದ್ದು ಬದುಕನ್ನೇ ಮುಡುಪಿಟ್ಟು ಆತ್ಮಯಜ್ಞ ಮಾಡಿದ ಶಬರಿಯ ನೆಲ ಇದು. ಈ ಪ್ರದೇಶದಲ್ಲಿ ಜಟಾಯುವಿನ ಬಲಿದಾನ, ಸಪ್ತ ಸಾಲ ಭೇದ, ವಾಲಿ ವಧೆ ಮುಂತಾದ ಪ್ರಸಂಗಗಳು ನಡೆದಿದ್ದಾವೆ. ಕನ್ನಡ ಸಾಹಿತ್ಯ ಸರಸ್ವತಿ ಇಲ್ಲಿ ಸಂತ ಕವಿಗಳ ಶರಣರ ಅನುಭವಾಮೃತ ಮತ್ತು ಕಾವ್ಯ ರಸಾಸ್ವಾದನೆಯಿಂದ ಕನ್ನಡ ಜನಮನವನ್ನು ತಣಿಸಿದ ಸ್ಫೂರ್ತಿಯ ಕೇಂದ್ರ ಇದು. ವಿರೂಪಾಕ್ಷ ವಿಜಯ ವಿಠ್ಠಲರ ರೂಪದಲ್ಲಿ ಭಕ್ತಿ ಸಮನ್ವಯ ಸಾಧಿಸಿದ ಕ್ಷೇತ್ರ ಇದು. ಇಂಥ ಪಾವನ ನೆಲದಲ್ಲಿ ಮಹಾನ್ ತಪಸ್ವಿ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹರಿಹರ ಬುಕ್ಕದೇವರು ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದರು. ಈ ಸಾಮ್ರಾಜ್ಯ ವಿಜಯಶಾಲಿ ಹಿಂದುತ್ವದ ಧವಲ ಧ್ವಜವನ್ನ ಬಾನೆತ್ತರದಲ್ಲಿ ಮುಕ್ತವಾಗಿ ಹಾರುವಂತೆ ಮಾಡಿತು. 14ನೇ ಶತಮಾನದಿಂದ ಮುಂದೆ 2.5 ಶತಮಾನಗಳ ಕಾಲ ಈ ಪ್ರಭುತ್ವ ದಕ್ಷಿಣ ಭಾರತದಲ್ಲಿ ಧರ್ಮ ವೈರಿಗಳಿಗೆ ತಲೆ ಎತ್ತಕ್ಕೆ ಅವಕಾಶ ಕೊಡಲಿಲ್ಲ. ಇಡೀ ರಾಷ್ಟ್ರವನ್ನು ನುಂಗಕ್ಕೆ ಕಾಳ್ಗಿಚ್ಚಿನಂತೆ ಬಂದ ಇಸ್ಲಾಮೀ ಪ್ರಭುತ್ವವನ್ನ ಸಾಮ್ರಾಜ್ಯದ ಚತುಸ್ಸೀಮೆಯಿಂದ ಹೊರಗೆ ಎದುರಿಸಿತು. ಇವತ್ತು ದಕ್ಷಿಣದಲ್ಲಿ ಉಳಿದಿರತಕ್ಕಂಥ ಹಿಂದುತ್ವ ಧರ್ಮಪೀಠಗಳು, ಸ್ಥಾಪತ್ಯ ಮತ್ತು ಕಲಾವೈಭವಗಳಿಗೆ ಇಡೀ ರಾಷ್ಟ್ರ ವಿಜಯನಗರ ಸಾಮ್ರಾಜ್ಯಕ್ಕೆ ಋಣಿಯಾಗಿರಬೇಕು. ಸಹ್ಯಾದ್ರಿ ಗರ್ಭದ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ನಾವು ನೋಡಬೇಕಾದ ಸ್ಥಳ. ವಿಶಿಷ್ಟ ಅದ್ವೈತ ಸಿದ್ಧಾಂತದ ಆಚಾರ್ಯರಾದ ಶ್ರೀಮದ್ ರಾಮಾನುಜರ ಲೀಲಾಭೂಮಿ. ಶ್ರೀರಾಮಾನುಜರು ಶೈವ ಪಂಥೀಯ ಚೋಳ ವಂಶೀಯ ರಾಜನ ಕಿರುಕುಳದಿಂದ ನೊಂದು ಕರ್ನಾಟಕಕ್ಕೆ ಬಂದವರು. 13 ವರ್ಷಗಳ ಕಾಲ ಮೇಲುಕೋಟೆ ಅವರಿಗೆ ಆಶ್ರಯ ಕೊಡಿತು. ಅಲ್ಲೇ ಅವರು ಚಲುವನಾರಾಯಣನನ್ನು ಪ್ರತಿಷ್ಠಾಪಿಸಿದರು. ಅವರ ಆಗಮನದಿಂದ ಕರ್ನಾಟಕದ ಬದುಕು ಶ್ರೀಮಂತವಾಯಿತು. ಜೈನ ದೊರೆ ಬಿಟ್ಟಿದೇವ ವಿಷ್ಣುವರ್ಧನನಾದ. ಆ ವಿಷ್ಣುವರ್ಧನ ಬೇಲೂರು ಚನ್ನಕೇಶವ ದೇವಸ್ಥಾನವನ್ನು ಕಟ್ಟಿಸಿದ. ಶ್ರೀಮದ್ ರಾಮಾನುಜರು ಸಾಮಾಜಿಕ ಸಾಮರಸ್ಯಕ್ಕೆ ಮತ್ತು ದಲಿತರನ್ನ ಮೇಲಕ್ಕೆತ್ತುವ ಕಾರ್ಯಕ್ಕೆ ಒತ್ತಾಸೆ ನೀಡಿದರು. ಭಾರ್ಗವ ಕ್ಷೇತ್ರ ಅನುಸರಿತಕ್ಕಂಥ ಪಶ್ಚಿಮ ಕರಾವಳಿಯ ನಡುಭಾಗದಲ್ಲಿರುವ ಉಡುಪಿ ಮರೆಯಲೆಂತೂ ಸಾಧ್ಯ, ಅದೂ ಒಂದು ಪ್ರಾಚೀನ ತೀರ್ಥ.
ಇದನ್ನ ರಜತಪೀಠಪುರ ಅಂತ ವರ್ಣಿಸಲಾಗಿದೆ. ದ್ವೈತ ಸಿದ್ಧಾಂತದ ಮೂಲ ಪ್ರವರ್ತಕರಾದ ಶ್ರೀ ಮಧ್ವಾಚಾರ್ಯರು ಉಡುಪಿ ಸಮೀಪದ ಪಾಜಕದಲ್ಲಿ ಅವತರಿಸಿದರು. ಅವರು ಸ್ಥಾಪಿಸಿದ ಅಷ್ಟಮಠಗಳು ಶ್ರೀಕೃಷ್ಣನ ಅಧ್ಯಯನ ಮತ್ತು ಆರಾಧನೆಯಲ್ಲಿ ತೊಡಗಿದ್ದಾವೆ. ಆಚಾರ್ಯ ಶ್ರೀ ಮಧ್ವರಿಂದ ಇಲ್ಲಿ ನೆಲೆಕಂಡ ಕೃಷ್ಣ ಶ್ರೀ ಕನಕರ ಭಕ್ತಿಗೆ ಮೆಚ್ಚಿ ಅವರಿಗೆ ದರ್ಶನ ನೀಡಲು ತಾನೇ ಹಿಂತಿರುಗಿ ನಿಂತ ಪಾವನ ಕ್ಷೇತ್ರ. ಸಹ್ಯಾದ್ರಿಯ ದಕ್ಷಿಣ ಭಾಗವನ್ನ ಮಲಯ ಅಂತ ಕರೀತಾರೆ. ಮಲಯ ಪರ್ವತ ಶ್ರೀಗಂಧದ ಮರಗಳಿಗೆ ಪ್ರಸಿದ್ಧವಾಗಿದೆ. ಅದ್ವೈತದ ಸೂತ್ರದಲ್ಲಿ ರಾಷ್ಟ್ರದ 4 ಮೂಲೆಗಳನ್ನು ಪೋಣಿಸಿದ ಶ್ರೀ ಶಂಕರ ಭಗವತ್ಪಾದರು ಮಲಯದ ಗರ್ಭದಲ್ಲಿರುವ ಕಾಲಿಟಿಯಲ್ಲಿ ಜನಿಸಿದವರು. ಇದರ ತಪ್ಪಲಲ್ಲಿರುವ ಇನ್ನೊಂದು ಪವಿತ್ರ ಕ್ಷೇತ್ರ ವರ್ಕಳ, ಶ್ರೀ ನಾರಾಯಣ ಗುರುಗಳ ಕರ್ಮಭೂಮಿ. ವಿಕೃತ ವರ್ಣ ವ್ಯವಸ್ಥೆಗೆ ಸಿಲುಕಿ ನಲಗುತ್ತಿದ್ದ, ಮಂದಿರಕ್ಕೆ ಪ್ರವೇಶವನ್ನೇ ನಿರಾಕರಿಸಲ್ಪಟ್ಟಿದ್ದ ಬಂಧುಗಳಿಗೆ ಧ್ವನಿ, ಧೈರ್ಯ, ಶಿಕ್ಷಣ, ಸಂಸ್ಕಾರ ನೀಡಿ ಅವರನ್ನ ಮೇಲಕ್ಕೆತ್ತಿ ಕೇರಳವನ್ನ ಕಾಪಾಡಿದ ಮಹಾಪುರುಷ ಶ್ರೀನಾರಾಯಣ ಗುರು. ಇದೇ ವಲಯದ ಶಬರಿಮಲೈ, ಶ್ರೀರಾಮನಿಗಾಗಿಯೇ ಕಾದು ಆತ್ಮಯಜ್ಞಗೈದ ಶಬರಿಯ ಪಾವನ ಸ್ಮೃತಿಗೆ ಸಮರ್ಪಿಸಲ್ಪಟ್ಟ ಬೆಟ್ಟ. ಅದರ ನೆತ್ತಿಯಲ್ಲೇ ಹರಿಹರ ಸುತನಾದ ಅಯ್ಯಪ್ಪ ಸ್ವಾಮಿಯ ನೆಲೆ. ಅವನ ದರ್ಶನಕ್ಕಾಗಿ ಕೋಟಿ ಕೋಟಿ ಭಕ್ತರು ಧಾವಿಸುತ್ತಾರೆ.